ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತುಳಸಿ, ನನಗೆ ಒಂದೇ ಆಶ್ಚರ್ಯ ಅಂತಂದರೆ, ನಮ್ಮ ಸಮರ್ಥಗೆ ರಾಧನ ವಿಷಯ ಗೊತ್ತಾದ ಮೇಲೆ ಕೂಡ ಇಷ್ಟು ಸಮಾಧಾನವಾಗಿದ್ದಾನಲ್ಲ ಅಂತ. ಮಾವ, ಪಾಪುನ ಸಮಾಧಾನ ಮಾಡೋದಕ್ಕೆ ಸಾಹಸನೇ ಪಡಬೇಕಾಗಿತ್ತು. ಒಳ್ಳೇದಾಯಿತು ಬಿಡು. ನಿನಗೆ ದಂಡಪಿಂಡನ ವಿಷಯ ಗೊತ್ತಲ್ವಾ? ರಾಧನ ವಿಷಯದಲ್ಲಿ ಇಷ್ಟೊತ್ತಿಗೆ ಏನಾದರೂ ಒಂದು ದೊಡ್ಡ ರಾಧ ಅಂತ ಮಾಡೇ ಬಿಡ್ತಿದ್ದ ಅವನು. ಹೌದು ಮಾವ, ಪಾಪು ನನ್ನ ಮಾತಕ್ಕೆ ಕಟ್ಬಿದ್ದು ಸುಮ್ಮನಿದಾನಷ್ಟೆ. ನೋಡೋಣ ಇನ್ನೂ ಎಷ್ಟು ದಿವಸ ಹೀಗೆ ಸಮಾಧಾನವಾಗಿರ್ತಾನೆ ಅಂತ. ಮಾವ, ಅವನ ಸಮಾಧಾನದ ಮಡಿಕೆ ಒಡೆಯಕ್ಕೆ ಮುಂಚೆ ರಾಧ ಅವ್ರಿಗೆ ಹುಷಾರಾಗಬೇಕು. ಅದಿರಲಿ ತುಳಸಿ. ಅಲ್ಲ, ಈ ರಾಧನಿಗೆ ಮಾಧವ ಹೇಗೆ ಇಷ್ಟು ಚೆನ್ನಾಗಿ ಗೊತ್ತು? ಅವರಿಬ್ಬರಿಗೆ ಮುಂಚಿಂದ ಪರಿಚಯ ಇತ್ತ? ಈ ವಿಷಯ ಎಲ್ಲ ನೀನು ತಿಳ್ಕೊಂಡಿದ್ದೀಯಾ ಏನಾದ್ರು? ಇಲ್ಲ ಮಾವ, ಇದ್ರ ಬಗ್ಗೆ ಹೇಳಬೇಕಾಗಿರೋದೇ ರಾಧ. ಸದ್ಯಕ್ಕೆ ಮಾಧವ್ ಅವರು ಏನು ಹೇಳೋ ಪರಿಸ್ಥಿತಿಲೂ ಇಲ್ಲ. ಮೊದಲೇ ರಾಧ ಅವ್ರ ವರ್ತನೆಯಿಂದ ಮಾಧವ್ ಅವ್ರ ಮನಸ್ಥಿತಿ ಸರಿಗಿಲ್ಲ. ಅವ್ರು ಹೀಗೆ ನಡ್ಕೋತಾ ಇರೋದನ್ನ ಅವ್ರಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಈ ಸಮಯದಲ್ಲಿ ನಾನು ಹೋಗಿ ರಾಧ ಅವ್ರ ಬಗ್ಗೆ, ಹಳೆ ವಿಷಯಗಳ ಬಗ್ಗೆ ಎಲ್ಲ ಕೇಳಿದ್ರೆ ಅವ್ರಿಗಿನ್ನೂ ಬೇಜಾರಾಗ್ಬೋದು. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ತುಳಸಿ? ಇಬ್ಬರಲ್ಲಿ ಒಬ್ಬರು ನಮ್ಮ ತಲೆಯಲ್ಲಿ ಓಡ್ತಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಅಲ್ವಾ? ಈ ರಾಧಾಯಿಂದ ಅಂತೂ ವಿಷಯದ ಬಗ್ಗೆ ಏನೂ ಗೊತ್ತಾಗೋಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಮಾಧವನಿಂದಾನೇ ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕಾಗತ್ತೆ. ಅದೇ ಸೂಕ್ತ. ಮಾವ, ತಪ್ಪು ತಿಳ್ಕೊಬೇಡಿ. ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಚರ್ಚೆ ಬೇಡ. ಮೊದಲು ರಾಧಾ ಅವ್ರು ಪೂರ್ತಿ ಹುಷಾರಾಗ್ಲಿ, ಆಮೇಲೆ ನೋಡೋಣ. ರಾಧಾ ಚೇತರಿಸ್ಕೋತಾಳೆ ಬಿಡೋ ತುಳಸಿ. ನಿನಗೆ ಮಾಧವನ್ ಕೇಳೋದಕ್ಕೆ ಮುಜುಗರ ಆಗತ್ತೆ ಅನ್ನೋ ಹಾಗಿದ್ರೆ ನಾನೇ ಅವನು ಕೇಳ್ತೀನಿ ಬಿಡು. ಬೇಡ ಮಾವ, ನೀವು ಮಾಧವ್ ಅವ್ರ ಹತ್ರ ಏನು ಕೇಳಬೇಡಿ. ಸಮಯ ಸಂದರ್ಭ ನೋಡಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಸರಿಮ್ಮ, ನೀ ಹೇಳ್ದಾಗೆ ಆಗಲಿ. ಹುಷಾರು. ಹ್ಞೂ ಮಾವ. ತಾತ, ನೀನ್ ಮಾತಾಡ್ತಿರೋದು ಕೇಳ್ತಿದ್ರೆ ಅಮ್ಮನ ಮನೇಲಿ ಏನೋ ಸಮಸ್ಯೆ ಆಗ್ತಿದೆ ಅನಿಸ್ತಿದೆ. ಏನಾಯ್ತು ತಾತ? ಅಂಥದ್ದೆಲ್ಲ ಏನಿಲ್ಲಮ್ಮ, ಸುಮ್ಮನೆ ಹೀಗೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ವಿ ಅಷ್ಟೇ. ಅಣ್ಣ, ಅಮ್ಮಂಗೇನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ? ಅಲ್ಲೇನಾದ್ರೂ ಸಮಸ್ಯೆನಾ? ತಾತ ಕೇಳಿದ್ರೆ ಅವ್ರು ಏನು ಹೇಳ್ತಿಲ್ಲ. ನಿನ್ಗೇನಾದ್ರೂ ಗೊತ್ತಾ? ನಾ ಹೇಳದ್ನ ಇಲ್ವಾ ಅಲ್ಲಿ ಏನು ಸಮಸ್ಯೆ ಇಲ್ಲ ಅಂತ? ನಾ ಹೇಳಿದ್ಮೇಲೆ ಮತ್ತೆ ಅವನನ್ನು ಏನು ಕೇಳೋದು ನೀನು? ಆ ಮನೇಲಿ ಏನೂ ಸರಿ ಇಲ್ಲ. ಅಮ್ಮ ಖುಷಿಯಾಗಿಲ್ಲ. ಏನ್ ಹೇಳ್ತಿದ್ಯಾ? ಅಮ್ಮ ಖುಷಿಯಾಗಿಲ್ವಾ? ಅಣ್ಣ, ಏನ್ ನಡೀತಿದೆ ಅಲ್ಲಿ? ಏ ದಂಡಪಿಂಡ, ಎಲ್ಲ ಸರಿ ಹೋಗುತ್ತೆ ಕಣೋ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಲ್ಲ ತಾತ, ಇನ್ನೂ ವಿಷಯ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಆ ಮನೇಲಿ ಅಮ್ಮ ಏನು ಅನುಭವಿಸ್ತಿದ್ದಾರೆ ಅಂತ ಸಂಧಿಗೂ ಗೊತ್ತಾಗಬೇಕು. ಆ ಮನೇಲಿ ರಾಧಾ ಅವ್ರ ವರ್ತನೆ ಬದಲಾಗ್ತಾ ಇದೆ. ಅವರು ಅಮ್ಮನ ಸ್ಥಾನನ ಕಿತ್ಕೊಳಕ್ ನೋಡ್ತಾ ಇದ್ದಾರೆ. ರಾಧಮ್ಮ ಅಮ್ಮನ ಸ್ಥಾನನ ಕಿತ್ಕೊಳ್ಳೋದ? ಅದ್ ಹೇಗ್ ಸಾಧ್ಯ? ಅಮ್ಮ ರಾಧಮ್ಮನ ಅಷ್ಟೊಂದು ಕೇರ್ ಮಾಡ್ತಾಳೆ, ಅಂಥದ್ರಲ್ಲಿ ರಾಧಾ ಅವ್ರೀಗ ಮೊದಲಿನ ಥರ ಇಲ್ಲ. ಅಲ್ಲಿ ಅದು ನನ್ನ ಮಾಧವ ಅವರ ರೂಮ್ ಕ್ಲೀನ್ ಮಾಡಬೇಕಿತ್ತು. ಸ್ವಲ್ಪ ಸಹಾಯ ಮಾಡ್ತೀರಾ? ನನ್ನ ಮಕ್ಕಳೇ ನನ್ನ ಎದುರಿಗೆ ನಿಂತು ಪ್ರಶ್ನೆ ಮಾಡಲ್ಲ. ಇನ್ನು ನೀನೇನು ನನ್ನ ಹತ್ರ ಕೇಳ್ತಾ ಇದೆಯಾ? ನಮ್ಮ ಮನೆಗೆ ಬಂದು ನಮ್ಮ ಮುಂದೆನೇ ನಿಂತ್ಕೊಂಡು ನಾನು ನನ್ನ ಗಂಡ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನನ್ನನ್ನೇ ಪ್ರಶ್ನೆ ಕೇಳ್ತಾನೆ. ನಿಜವಾಗ್ಲೂ ಹುಚ್ಚಿಡ್ದಿದೆ ಅವನಿಗೆ. ಏನ್ ಹೇಳ್ತಿದ್ಯಾ ಅಣ್ಣ? ನನಗಿದನ್ನೆಲ್ಲ ನಂಬೋಕೆ ಆಗ್ತಿಲ್ಲ. ಅಮ್ಮ ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡಿದ್ದಾಳೆ? ಅವಳಿಗೆ ಅಲ್ಲಿ ತುಂಬಾ ಕಷ್ಟ ಆಗ್ತಿರ್ಬೋದು. ಅಮ್ಮನ ನಾವು ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡೋಣ. ನೋಡು ಮಗು, ಸಂಸಾರ ಅಂತಂದ ಮೇಲೆ ಸುಖ ದುಃಖ ನೋವು ನಲಿವು ಇದೆಲ್ಲ ಇದ್ದೇ ಇರುತ್ತೆ. ಸುಖದಲ್ಲಿ ಜೊತೆಯಲ್ಲಿದ್ದು ಕಷ್ಟ ಬಂದಾಗ ದೂರ ಬಂದ್ಬಿಡೋದು ಸರಿ ಅಲ್ಲ. ಇರಲಿ, ದೇವರು ಇದೆಲ್ಲ ಪರೀಕ್ಷೆ ಮಾಡ್ತಾ ಇದ್ದಾನೆ. ಮುಂದೆ ಒಂದು ದಿವಸ ದೊಡ್ಡ ಫಲಿತಾಂಶ ಬಂದೇ ಬರುತ್ತೆ. ಕಾಯೋಣ, ಕಾದು ನೋಡೋಣ. ತಾತ, ನೀನ್ ಹೇಳೋದು 100% ಸತ್ಯ. ಆದ್ರೆ ಅಮ್ಮ ರಾಧಮ್ಮಂಗೋಸ್ಕರ ಮನೆಯವರಿಂದ ದೂರ ಆಗಿ ಹೇಗೆ ಆರಾಮಾಗಿರಕ್ಕಾಗತ್ತೆ?
ನನಗೂ ಅದೇ ಭಯ ಇತ್ತು. ಆದರೆ ಮನೇಲಿ ಅಮ್ಮನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಎಲ್ಲರೂ ಜೊತೆಯಾಗಿದ್ದಾರೆ. ಅವ್ರ ಬೇಸರನ ಮರೆಸಿ ಅವ್ರನ್ನ ನಗಿಸ್ತಾರೆ. ಇಷ್ಟೊಂದು ಪ್ರೀತಿ ತೋರಿಸೋ ಮನೆ ಸಿಕ್ಕಿರುವಾಗ ಅಮ್ಮ ಆರಾಮಾಗೇ ಇರ್ತಾರೆ. ಅದೇ ನನಗೆ ಸಮಾಧಾನ. ಗಂಡ್ಪಿಂಡ, ನಿನಗೆ ಬರೀ ಕೂಗಾಡೋದು ಗದರೋದು ಇಷ್ಟೇ ಗೊತ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ಇಂಥ ಕಷ್ಟದ ಪರಿಸ್ಥಿತಿಯನ್ನು ಕೂಡ ಇಷ್ಟು ಕೂಲಾಗಿ ತಗೋತೀಯ ಅಂತ ನನಗೆ ಗೊತ್ತೇ ಆಗಲಿಲ್ಲ ಕಣೋ. ಅಮ್ಮನ ಮಾತಿಗೆ ಕಟ್ಟಿದ್ದು ಸುಮ್ಮನೆ ಇದ್ದೀನಿ. ಅಮ್ಮ ಹೇಳಿದಾಗೆ ಇನ್ನು ಸ್ವಲ್ಪ ದಿನ ಕಾದು ನೋಡೋಣ ಅಂತ. ತುಳಸಿ ಹೇಳಿದ ಹಾಗೆ ನಾವೆಲ್ಲರೂ ಸ್ವಲ್ಪ ದಿವಸ ಕಾದು ನೋಡೋಣ. ಈ ಗುಪ್ತಗಾಮಿನಿ ಹಾಗೆ ಬಂದಿರೋ ರಾಧಾನಿಂದ ತುಳಸಿ ಜೀವನ ಹಾಳಾಗಬಾರ್ದು. ತುಳಸಿ ಸುಮ್ಮನೆ ಕೂತಿದ್ದಾಳೆ ಅಂತಂದ ಮಾತ್ರಕ್ಕೆ ನಾನು ಸುಮ್ಮನೆ ಕೂರೋಕ್ಕಾಗಲ್ಲ. ಮೊದಲು ಈ ರಾಧಾ ಯಾರು, ಎಲ್ಲಿಂದ ಬಂದು, ಇವಳಿಗೆ ಮಾಧವ ಹೇಗೆ ಪರಿಚಯ, ಇದನ್ನೆಲ್ಲ ತಿಳ್ಕೋಬೇಕು. ಪೂರ್ಣಿ, ಈ ತಟ್ಟೆಲಿ ಅರ್ಶಿನ ಕುಂಕುಮ ಅಕ್ಷತೆ ಆ ನೈವೇದ್ಯದೆಲ್ಲ ಜೋಡಿಸು. ದೀಪಿಕಾ, ಆ ದೀಪದ ಕಂಬಕ್ಕೆ ಈ ಅರ್ಶಿನದ ಕೊಂಬು ಕಟ್ಬಿಡು. ಇದಕ್ಕಲ್ಲ, ದೇವ್ರ ಮನೇಲಿದೆಯಲ್ಲ ಆ ಕಂಬಕ್ಕೆ. ಸರಿ ಅಮ್ಮ. ಅಮ್ಮ, ನನಗೆ ಗೊತ್ತಿರೋ ಪ್ರಕಾರ ಭೀಮ್ ಅಮಾವಾಸ್ಯೆ ದಿನ ಗಂಡನಿಗೆ ಪಾದ ಪೂಜೆ ಮಾಡಿ ಗಂಡನಿಗೆ ಆಯಸ್ ಜಾಸ್ತಿ ಆಗಲಿ ಅಂತ ಬೇಡ್ಕೊಳ್ತಾರೆ. ಇದು ಒಂದು ವ್ರತ ಅಂತ ಕೇಳಿದ್ದೀನಿ. ಇದು ಜ್ಯೋತಿರ್ಭೀಮೇಶ್ವರ ವ್ರತ. ಆಷಾಢ ಮಾಸದಲ್ಲಿ ಬರೋ ಭೀಮ್ ಅಮಾವಾಸ್ಯೆ ದಿನ ಪೂರ್ಣಿ ಹೇಳಿದಾಗೆ ಮದುವೆ ಆಗಿರೋ ಹೆಣ್ಮಕ್ಳು ಅವರು ಸುಮಂಗ್ಲಿಯಾಗಿರ್ಲಿ ಅಂತ ಶಿವನ್ ಪೂಜೆ ಮಾಡ್ತಾರೆ. ಹಾಗೇನೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಅವ್ರು ಒಳ್ಳೆ ಗಂಡ ಸಿಗ್ಲಿ ಅಂತ ವ್ರತ ಮಾಡಬಹುದು. ಅದೇನೋ ಸರಿ ಅಮ್ಮ, ಆದ್ರೆ ಶಿವ ಪಾರ್ವತಿಗೆ ಯಾಕೆ ಪೂಜೆ ಮಾಡ್ತಾರೆ? ಭೀಮನವಾಸೆಗೂ ಶಿವ ಪಾರ್ವತಿಗೂ ಏನ್ ಸಂಬಂಧ? ಪುರಾಣದ ಪ್ರಕಾರ ಶಿವ ಪಾರ್ವತಿನ ಮದುವೆ ಆಗಿದ್ದು ಈ ಭೀಮ್ ಅಮಾವಾಸ್ಯೆ ದಿನಾನೇ. ಪಾರ್ವತಿ ಸಮೃದ್ಧಿ, ಸಂತಾನ, ಪತಿವ್ರತೆ ಸಂಕೇತ. ಅದಕ್ಕೆ ಹೆಣ್ಮಕ್ಳು ಇವತ್ತಿನ ದಿನ ಶಿವ ಪಾರ್ವತಿ ಪೂಜೆ ಮಾಡಿ ಗಂಡಂದ್ರ ಆರೋಗ್ಯ ಆಯಸ್ಸು ಹೆಚ್ಚಾಗ್ಲಿ ಅಂತ ಕೇಳ್ಕೊತಾರೆ. ಅಮ್ಮ, ನಂಗೆ ಇಷ್ಟ ದಿನ ಈ ವಿಚಾರಗಳೆಲ್ಲ ಗೊತ್ತೇ ಇರ್ಲಿಲ್ಲ ನೋಡಿ. ಭೀಮನ ಅಮಾವಾಸ್ಯೆ ದಿನ ಗಂಡನ್ಗೆ ಪಾದ ಪೂಜೆ ಮಾಡಬೇಕು, ಗಂಡನು ಭೀಮನ್ ತರ ಗಟ್ಟಿಯಾಗಿರ್ಬೇಕು ಅಂತ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಳ್ಳೋದಕ್ಕೆ ಹಬ್ಬ ಮಾಡ್ತಾರೆ ಅಂತ ಅನ್ಕೊಂಡಿಲ್ವಲ್ಲ. ಯಾವುದೇ ಹಬ್ಬ ಆಗಿರ್ಲಿ, ಯಾವುದೇ ಆಚರಣೆ ಆಗಿರ್ಲಿ, ಅದನ್ನ ಪೂರ್ತಿಯಾಗಿ ತಿಳ್ಕೊಂಡು ಮಾಡಿದ್ರೆ ಶ್ರೇಷ್ಠ ಅಂತ ಅಮ್ಮ ತಾತ ಯಾವಾಗ್ಲೂ ಹೇಳ್ತಿರ್ತಾರೆ. ನಮ್ಮ ಆಚರಣೆಗಳಲ್ಲಿ ಬೇಕಾದಷ್ಟು ವಿಷಯಗಳು ಅಡಗಿದೆ. ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಆಚರಿಸೋದು ಒಳ್ಳೇದು. ದೀಪಿಕಾ, ನೀನು ಅರ್ಶನದ ಕೊಂಬನ್ನ ಆ ದೀಪದ ಕಂಬಕ್ಕೆ ಕಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊ. ನಾನು ಹೋಗಿ ರೆಡಿ ಆಗ್ಬಿಡ್ತೀನಿ. ಅಷ್ಟರಲ್ಲಿ ಅವಿ ಬಂದ್ರೆ ಪೂಜೆ ಶುರು ಮಾಡ್ಕೊಳ್ಳಿ, ನನಗೆ ಕಾಯ್ಬೇಡಿ.